ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಕೇವಲ 5 ನಿಮಿಷದಲ್ಲಿ ಕಾಚಾಪಟ್ಟಿ ಮತ್ತು ಉಕ್ಸ್ಪಟ್ಟಿನ ಯಾವ ಥರ ಈಸಿಯಾಗಿ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ನಾನು ಆಲ್ರೆಡಿ ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಲೈನಿಂಗ್ನ ಪ್ರತಿಯೊಂದಕ್ಕೂ ಕೂಡ ಸ್ಲೀವ್ ಆಗಿರ್ಬೋದು, ಈ ಥರ ಮುಂದೆ ಪಟ್ಟಿ, ಬಾಕ್ಸ್ ಪಟ್ಟಿ ಮತ್ತು ಕೆಳಗೂ ಕೂಡ ಫ್ರಂಟ್ ಸೈಡು ಬ್ಯಾಕ್ ಸೈಡ್ದು ಎಲ್ಲನೂ ನಾನು ಅಟ್ಯಾಚ್ ಮಾಡಿಕೊಂಡು ನಾನು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬಂದುಬಿಟ್ಟು ನಿಮಗೆ ಕಾಚಾಪಟ್ಟಿ ಮತ್ತು ಉಕ್ಸ್ಪಟ್ಟಿನ ಯಾವ ಥರ ಹಾಕಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬ ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಹಾಕ್ಬೋದು. ಯಾವ ಥರ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಈಸಿಯಾಗಿ. ನೋಡಿ, ಇದು ನಾನು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ ಲೈನಿಂಗು. ಇದು ಪೀಸ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇದು ಬಂದುಬಿಟ್ಟು 6 ಸೆಂಟಿಮೀಟ್ರ್ ಇದೆ ಪೀಸ್. ಇಷ್ಟು ಅಗಲ ಇದೆ, 6 ಸೆಂಟಿಮೀಟ್ರ್ ಇದೆ. ಇದನ್ನು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಫ್ರಂಟ್ ಸೈಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವಾ, ಅದನ್ನು ನೀವು ಈ ಥರ ಮೇಲ್ಗಡೆ ಸ್ಟಿಚ್ ಇಟ್ಕೊಂಡು ಹೊಲ್ಕೋಬೇಕಾಗುತ್ತೆ. ಅಂದರೆ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಕೊಳ್ಳಿ ಸಾಕು, ಜಾಸ್ತಿ ಬಿಡೋಕೆ ಹೋಗ್ಬೇಡಿ. ಮೇಲ್ಗಡೆ ಅರ್ಧ ಇಂಚ್ ಬಿಟ್ಬಿಟ್ಟು ನೋಡಿ, ಈಗ ಸ್ಟ್ರೈಟ್ ಹೊಲಿಗೆ ಹಾಕೋದು. ಕರೆಕ್ಟಾಗಿ ಒಂದು ಸಮ ಇರಬೇಕು, ಆ ಥರ ಇಟ್ಕೊಂಡು ಸ್ಟ್ರೈಟು ಈ ಥರ ಒಂದು ಹೊಲಿಗೆನ ಸ್ಟಿಚ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಈ ಥರ ತುಂಬ ಕರೆಕ್ಟಾಗಿ ಉಟ್ಕೋಬೇಕು, ಬಟ್ಟೆ ಎಲ್ಲ ಈಜ್ಕೋಬಾರ್ದು. ಆ ಥರ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಸ್ಟ್ರೈಟು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಆನಂತರ ಬಂದು ಇದನ್ನು ಈ ಥರ ತೆಗೀರಿ. ಈ ಥರ ತೆಗೆದ್ಬಿಟ್ಟು ನೋಡಿ, ಇದಿರುತ್ತೆ ಅಲ್ವಾ, ಇಲ್ಲಿ ಸೇರಿಸಿರ್ತೀನಲ್ವ, ಈ ಜಾಯಿಂಟು ಸ್ವಲ್ಪ ಪೀಸ್ ಇರುತ್ತಲ್ಲ, ಇದನ್ನು ಈ ಥರ ಮಾಡ್ಕೊಂಡು ಅಂದರೆ ಹೊಲಿಗೆ ಬಿಗಿಯಾಗಿ ಕೂರಬೇಕು ಅಂತಂದರೆ, ಯಾವುದೇ ರೀತಿ ಬಟ್ಟೆ ಈಜ್ಕೋಬಾರ್ದು ಅಂತಂದರೆ, ಬಟನ್ಸ್ ಹಾಕೋರು ಈಜ್ಕೋಬಾರ್ದು ಅಂತಂದರೆ ಕಾಚಾಪಟ್ಟಿನ ತುಂಬ ಬಿಗಿ ಬರಬೇಕು ಅಂದರೆ ಇಲ್ಲೊಂದು ಹೊಲಿಗೆ ಹಾಕೋಬೇಕಾಗುತ್ತೆ. ನಾನು ಅದೇ ರೀತಿ ಇಲ್ಲೊಂದು ಹೊಲಿಗೆ ಹಾಕೋತಾ ಇದ್ದೀನಿ. ಜಸ್ಟು ಕೇವಲ 5 ನಿಮಿಷದಲ್ಲಿ ನೀವು ಬಂದುಬಿಟ್ಟು ಕಾಚಾಪಟ್ಟಿ ಉಕ್ಸ್ಪಟ್ಟಿನ ಹಾಕೋಬೋದು, ಆಯಿತಾ? ನೋಡಿ, ಈ ಥರ ಹೊಲಿಗೆ ಹಾಕುವಂತು ಅಂತಂದರೆ ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ತೀವಿ. ಇಲ್ಲ 1/2 ಇಂಚ್ ಬಿಟ್ಟಿದ್ದೀವಿ ಅನ್ನೋಲ್ಲ, ಅದನ್ನು ನಾವು ಈ ಥರ ಮೇಲ್ಗಡೆ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಮಡಿಸ್ಕೊಳ್ಳಿ. ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಹಿಂಗೆ ಅಂದರೆ ಫುಲ್ ಒಳಗಡೆ ಬಂದಬಾರ್ದು. ಈ ಬಟ್ಟೆ 6 ಇಂಚ್ ತೊಗೊಂಡಿರ್ತೀವಲ್ವ, ಅದನ್ನು 2.5 ಇಂಚ್ಗೆ ನೀವು ಈ ಥರ ಮಡಿಸ್ಕೋಬೇಕಾಗುತ್ತೆ. ಹಿಂಗೆ ಇಲ್ಲಿ ನೋಡಿ, ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಮೇಲ್ಗಡೆ ಡೀಪ್ ಹತ್ರ ಒಂದು ಸಮಕ್ಕೆ ಬರಬೇಕು, ಆಯಿತಾ? ಏರುಪೇರು ಇರಬಾರ್ದು. ಬಂದುಬಿಟ್ಟು ಏನು ಮಾಡಿ ಅಂತಂದರೆ, ಫಸ್ಟ್ ನೀವು ಬೇಕು ಅಂದರೆ ಹಿಂಗೆ ಹೊಲಿಗೆ ಹಾಕೋಬೋದು. ನಾನು ಆಮೇಲೆ ಹೊಲಿಗೆ ಹಾಕೋತೀನಿ ನೆಕ್ಸ್ಟ್ ಅನ್ನೋದಾದರೆ ಇಲ್ಲಿ ನೋಡಿ, ಈ ಥರ ಇಟ್ಕೊಂಡು ಮೇಲ್ಗಡೆ ಡಾಟ್ ಹಾಕ್ತು ಅಂತಂದರೆ ತುಂಬ ಬಿಗಿಯಾಗಿ ಹೊಲಿಗೆ ಕೂತ್ಕೊಳ್ಳುತ್ತೆ. ಟಿಕ್ ಹಾಕ್ಕೊಳ್ಳಿ ಎಲ್ಲೆಲ್ಲಿ ಹಾಕೋಬೇಕು ಅಂತಂತ. 1 2 3 4 5. ನಾನು ಪ್ರತಿಯೊಂದು ಯಾವುದೇ ಬ್ಲೌಸ್ ಹೊಲಿದ್ರೂ ಕೂಡ ನಾನು 5 ಉಕ್ಸ್ನ ಹಾಕ್ತೀನಿ. ನಾನು 5ರ ಮೇಲೆ ಜಾಸ್ತಿ ಹಾಕಲ್ಲ. ವಯಸ್ಸಾದವ್ರಿಗೆ ಮಾತ್ರ 6 7 ಆ ಥರ ಉಕ್ಸ್ ಹಾಕ್ತೀನಿ. ಇನ್ನು ಮಾಮೂಲಿ ಎಲ್ಲರಿಗೂ ಕೂಡ 5 ಉಕ್ಸ್ ಕೂಡ ಹಾಕ್ತೀನಿ. ನೋಡಿ, ಇವಾಗ ನಾನು ಮಾಡ್ತಾ ಇರೋದು ಕಾಚಾಪಟ್ಟಿ. ಇದು ನೀಟಾಗಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಲಾಸ್ಟಲ್ಲಿ ಇಲ್ಲಿಂದ ಸ್ಟಿಚ್ ಹಾಕೋಬಂದು ಇಲ್ಲಿ ಲಾಸ್ಟು ಎಡ್ಜ್ ಬರುತ್ತೆ ಅಲ್ವ, ಇಲ್ಲಿ ಟಾಕ್ ಹಾಕೋದ್ರಿಂದ ಬಾಳಿಕೆ ಬರುತ್ತೆ. ಯಾವುದೇ ರೀತಿ ಬಟ್ಟೆ ಈಜ್ಕೊಳ್ಳಲ್ಲ ನಿಮಗೆ. ನೋಡಿ, ನಾನು ಹೆಂಗೆ ಹಾಕ್ತಾಯಿದ್ದೀನಿ. ಟಾಕ್ ಹಿಂದೆ ಕಡ್ಡಿ ಇರುತ್ತಲ್ಲ, ಹಿಂದೆ ಈ ಥರ ಕಡ್ಡಿ ಇರುತ್ತಲ್ಲ, ಇದನ್ನು ಹಿಡ್ಕೊಂಡು ಈ ಥರ ಹಿಂಗಂದರೆ ಟಾಕ್ ಹಾಕುತ್ತೆ, ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಆ ಥರ ಕೆಲವರು ಹಂಗೆ ಹೊಲ್ಬಿಡ್ತೀರ, ಟಾಕ್ ಹಾಕಲ್ಲ, ಅದರಿಂದ ಬೇಗ ಹೊರ್ಟೋಗುತ್ತೆ. ಈ ಥರ ನಾವು ಉಕ್ಸ್ ಹಾಕೋದ್ರಿಂದ ಬೇಗ ಹೊರ್ಟೋಗುತ್ತೆ ಕಾಚಾಪಟ್ಟಿ. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ಟಾಕ್ ಹಾಕಿ ಮುಂದೆ 2 ಸೈಡು ಕೂಡ. ನೋಡ್ತಾ ಇರ್ಬೋದು ನಾನು ಎಷ್ಟು ಫಾಸ್ಟಾಗಿ ಹಾಕ್ತಾಯಿದ್ದೀನಿ ಅಂತ. ಮತ್ತು ಕೆಳಗಡೆ ಅರ್ಧ ಇಂಚ್ ಬಿಟ್ಟಿರ್ತೀನಲ್ಲ, ಅದನ್ನು ಕೂಡ ಹಿಂಗೆ ಒಳಗಡೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕೊಳ್ಳಿ. ನೋಡಿ, ನಾನು ಈ ಥರ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಫುಲ್ಲು ಎಷ್ಟು ನೀಟಾಗಿ ಬಂತು, ಎಲ್ಲ ಕೂಡ ಒಂದು ಸಮಕ್ಕೆ ಬಂತು. ನೋಡಿ, ಪ್ರತಿಯೊಂದು ಕೂಡ ಈ ಥರ ಬರಬೇಕಾಗಿದ್ದು ಕಾಚಾಪಟ್ಟಿ ಒಂದು ಸಮಕ್ಕೆ ಬರಬೇಕು. ನಾವು ಉಕ್ಸ್ ಹಾಕ್ಸೋದು ಇಲ್ಲೊಂದು ಕೆಲವರು ಏರುಪೇರು ಮಾಡ್ತಾರೆ, ಅದ್ರ ಬಟ್ಟು ಡಿಫ್ರೆನ್ಸ್ ಒಂದೇ ಇರಬೇಕು. ಆನಂತರ ಇಷ್ಟು ಸ್ಟಿಚ್ ಆದಮೇಲೆ ಇಲ್ಲೊಂದು ಟಾಕ್ ಹಾಕಿ ಏಕ ಹೊಲಿಗೆ ಹಾಕೋದು.
ನೋಡಿ ಇದು ಬಂದುಬಿಟ್ಟು ಕಾಚಾಪಟ್ಟಿ ರೆಡಿ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾನು ಉಕ್ಸ್ ಪಟ್ಟಿ ಹಾಕ್ತೀನಿ. ಅದೇ ಥರ ಇದು ಕೂಡ ನಾನು ಬಂದುಬಿಟ್ಟು 2.5 ಇಂಚ್ ತೊಗೊಂಡಿದ್ದೀನಿ ಸಾಕು ಅಂತ. ಕಡಿಮೆ ತೊಗೊಳಕ್ಕೆ ಹೋಗ್ಬಿಡಿ, ಅಂದರೆ ಸ್ವಲ್ಪ ಅಗಲ ಇಲ್ಲೇ ಅಂತ ತೊಗೊಂಡಿದ್ದೀನಿ. ಇನ್ನೂ ಬೇಕಂದರೆ ಕಡಿಮೆ ತೊಗೋಬೋದು. ಇದನ್ನು ಕೂಡ ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಬಿಟ್ಟು ಹೊಲಿಗೆ ಹಾಕಬೇಕು. ಸೇಮ್ ಆ ಕಡೆ ಅದಕ್ಕೆ ಹೆಂಗೆ ಹಾಕ್ತೀವಿ ಹಾಗೆ. ಸ್ಟ್ರೈಟ್ ಏಕ ಹೊಲಿಗೆ ಹಾಕ್ಕೊಳ್ಳಿ. ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ನೋಡಿ ಮೇಲ್ಗಡೆ 1/2 ಇಂಚು ಕೆಳಗಡೆ 1/2 ಇಂಚು ಬಿಟ್ಟಿದ್ದೀನಿ ನಾನು. ಆನಂತರ ಇಲ್ಲಿ ನಾನು ಬಂದುಬಿಟ್ಟು ಒಂದು ಸಣ್ಣ ಕೆಳಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆನಂತರ ಬಂದು ಅದನ್ನು ಯಾವ ಥರ ಟಾಕ್ ಹಾಕ್ತೆ ಅದೇ ಥರ ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ನೀಟಾಗಿ ಟಾಕ್ ಹಾಕಿ ಹೊಲ್ಕೊಳ್ಳಿ. ಇನ್ನೊಂದು ಹೊಲಿಗೆ ಹಾಕಿ ಉಕ್ಸ್ ಪಟ್ಟಿ ಏನು ಟೈಮ್ ಹಿಡಿಯಲ್ಲ, ಬೇಗ ಬೇಗ ಆಗಿಬಿಡುತ್ತೆ. ನೋಡಿ ಇದು ಮೇಲ್ಗಡೆ ಫೋಲ್ಡ್ 1/2 ಇಂಚ್ ಫೋಲ್ಡ್ ಮಾಡಿದೆ, ಹಿಂಗೆ ಫೋಲ್ಡ್ ಮಾಡಿ ಎಲ್ಲಿ ಸ್ಟಾರ್ಟಿಂಗ್ ಹೊಲಿಗೆ ಬರುತ್ತೆ ಅಲ್ಲೆಲ್ಲ ಟಾಕ್ ಹಾಕಬೇಕು. ಎಲ್ಲೆಲ್ಲಿ ಸ್ಟಾರ್ಟಿಂಗ್ ಹೊಲಿಗೆಗಳು ಬರ್ತವೆ ಇಲ್ಲಿ ಸ್ಟಾರ್ಟಿಂಗ್ ಕೊನೆ ಎಂಡ್ ಎಲ್ಲಾಗುತ್ತೆ ಅಲ್ಲೆಲ್ಲ ಟಾಕ್ ಹಾಕಿ, ಯಾಕಂದರೆ ಬಿಗಿಯ ಕೂತ್ಕೊಳ್ಳುತ್ತೆ. ನೋಡಿ ಹಿಂಗೆ ಹಾಕಿ ಇಲ್ಲಿ ಟರ್ನ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಇಷ್ಟೇ, ಕಾಚಾಪಟ್ಟಿ ಪಟ್ಟಿ ಎರಡು ಕೂಡ ರೆಡಿ ಆಯಿತು. ನೋಡಿ ನಾನು ವಿಡಿಯೋ ಮಾಡ್ತಾ ತೋರಿಸೋದ್ರಿಂದ ಇದು ನಿಮಗೆ 7 ನಿಮಿಷ ಆಗಿದೆ ಇಂಟ್ರೊಡಕ್ಷನ್ ಮಾಡಿಸ್ಕೊಂಡು. ಆನಂತರ ನೋಡಿ ಎರಡೂ ಕೂಡ ಒಂದೇ ಸಮ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಎರಡೂ ಕೂಡ ಒಂದೇ ಸಮ ಬಂದಿದೆ. ಇದಕ್ಕೆ ಉಕ್ಸ್ ಪಟ್ಟಿ ಮತ್ತು ಇದು ಕಾಚಾಪಟ್ಟಿ, ಇದು ಉಕ್ಸ್ ಪಟ್ಟಿ ಆಯಿತಾ. ಎರಡೂ ಕೂಡ ಒಂದೇ ಸಮ. ಕೇವಲ 5 ನಿಮಿಷದಲ್ಲಿ ಬೇಕು ಅಂತಂದರೆ ಇದೆರಡನ್ನ ರೆಡಿ ಮಾಡ್ಕೋಬೋದು. ಇನ್ನೂ ಬೇಗ ಕೂಡ, ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋರು ಇನ್ನೂ ಬೇಗ ರೆಡಿ ಮಾಡ್ಕೋಬೋದು. ಹೊಸಬ್ರು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 5 ನಿಮಿಷ ಬೇಕು ನೋಡ್ಬಿಟ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂದ್ಸಲ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಯೂಸ್ಫುಲ್ ಆಗ್ತದೆ ಅಂತ ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ ಯಾರು ಟೈಲರಿಂಗ್ ಕಲಿತಾ ಇದ್ದರೆ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.